ಎಚ್ಚರಿಸುತ್ತದೆ. ಆಮ್ಲಜನಕ ರಸ್ತೆ ಮುಂಭಾಗ ಪೆಟ್ಟಿಗಳಿದಾವೆ. ಆ ಪೆಟ್ಟಿಗಳನ್ನ ತೆಗೆಸಿದ್ರೆ ಬಿಲ್ಡಿಂಗ್ ಕಾಣ್ತವೆ. ಅದು ಇವತ್ತು ಪೆಟ್ಟಿಗಳನ್ನ ತೆಗೆಸಲಾರ್ದ ಮರಗಳನ್ನೇ ತೆಗೆಯುವ ದೃಶ್ಯಗಳನ್ನು ನಾವು ಇವತ್ತು ಕಾಣಬಹುದಾಗಿದೆ. ಸರ್ಕಾರಿ ನೌಕರರ ಭವನದ ಮುಂಭಾಗದ ಬೃಹತ್ ಮರಗಳಿಗೆ ಕೊಡಲಿ ಪೆಟ್ಟು ನಗರದ ಸುಂದರವಾದ ಕಟ್ಟಡಗಳು ನೋಡುಗರ ಕಣ್ಣಿಗೆ ಕಾಣಲಿ ಎಂಬ ಉದ್ದೇಶದಿಂದ ನಗರದಲ್ಲಿ ನಿರಂತರವಾಗಿ ರಸ್ತೆಯ ಪ್ರದೇಶ ಎಂಬ ಹೆಗ್ಗಳಿಕೆ ಪಡೆದಿರುವ ವಿಜ್ಞಾನಿ ನಗರದಲ್ಲಿ ಮಾನವನಿಂದ ಆಮ್ಲಜನಕ ಕಡಿಮೆಯಾಗಿ ಬದುಕು ಚಿಂತಾಜನಕವಾಗಿದೆ. ಮರ ಬೆಳೆಸಿ ಪರಿಸರ ಉಳಿಸಿ ಎಂದು ಸರ್ಕಾರ ಮತ್ತು ಸಂಘಟನೆಗಳು ಘೋಷಿಸುತ್ತವೆ. ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಾರೆ. ಇದು ಕೇವಲ ಔಪಚಾರಿಕ ಸಮಾರಂಭವಾಗಿ ಮರೆತು ಹೋಗುತ್ತದೆ. ಆದರೆ ವಾಸ್ತವದಲ್ಲಿ ಮರಗಳನ್ನು ಉಳಿಸುವ ಬದಲು ಉರುಳಿಸುವ ಕೆಲಸವೇ ಹೆಚ್ಚಾಗಿ ಕಂಡುಬರುತ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಗರದ ಸರ್ಕಾರಿ ಕಚೇರಿ, ಶಾಲಾ, ಕಾಲೇಜ್ ಹಾಗೂ ರಸ್ತೆ ಬದಿ ಪ್ರದೇಶದಲ್ಲಿ ಮರಗಳ ಸಂಖ್ಯೆ ಕ್ಷೀಣಿಸುತ್ತಿದೆ. ರಸ್ತೆ ಬದಿಯ ಸಾಲು ಸಾಲು ಬೃಹತ್ ಪೆಟ್ಟಿಗೆ ಅಂಗಡಿಗಳೇ ಕಟ್ಟಡಗಳು ಕಾಣದಂತಾಗಿವೆ. ಅವುಗಳನ್ನು ತೆರವುಗೊಳಿಸುವ ಬದಲು ಮರಗಳನ್ನು ತೆರವುಗೊಳಿಸುತ್ತಿರುವುದು ಎಷ್ಟು ಸರಿ ಎಂಬುದು ಪ್ರಜ್ಞಾವಂತರು ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನು ಮುಂದೆಯಾದರೂ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಮಾರಣ ಹೋಮ ಎಷ್ಟು ಸರಿ? ಈ ಬಗ್ಗೆ ಕನ್ನಡಪರ ಸಂಘಟನೆಯ ಭೋಜರಾಜ್ ಆಕ್ರೋಶದಂಬಿಗಳನ್ನು ನೀವೇ ಕೇಳಿ. ಆತ್ಮೀಯ ವೀಕ್ಷಕರೇ, ನೋಡುವುದು ಇಲ್ಲಿ ಬಿಲ್ಡಿಂಗ್ ಕಾಡಲ್ಲ ಅಂತ ಮರ ಕಡಿತಿದ್ದಾರೆ. ಆದರೆ ಪೆಟ್ಟಿಗೆಗಳು ಮಾತ್ರ ಇದ್ದಾವೆ. ಬಿಲ್ಡಿಂಗ್ ಕಾಡಲ್ಲ ಅಂತ ಪೆಟ್ಟಿಗೆಗಳು ತೆಗೆಸ್ಬೋದು. ಆದರೆ ಈ ಮರಗಳನ್ನು ಕಡಿಯೋದು ಯಾವ ಪುರುಷಾರ್ಥಕ್ಕೆ ಕಡಿತಾರೆ? ಒಂದು ಪರಿಸರ ದಿನಾಚರಣೆ ರಸ್ತೆ ಬದಿಯಲ್ಲಿ ಮರಗಳನ್ನ ನೆಡ್ತಾರೆ. ಆದರೆ ಒಂದು ಬಿಲ್ಡಿಂಗ್ ಕಾಡಲ್ಲ ಅಂತೇಳಿ ಇವತ್ತು ಮರಗಳೇ ತೆಗಿತಿದ್ದಾರೆ. ಅಂದರೆ ಇದು ಅರಣ್ಯ ಇಲಾಖೆ ಇದೆಯೋ ಸತ್ತಿದೆಯೋ ಅಂತೇಳಿ ಗೊತ್ತಾಗ್ತಿಲ್ಲ. ನೋಡಿ, ಬಿಲ್ಡಿಂಗ್ ಕಾಣಲ್ಲ ಅಂತೇಳಿ ಮರಗಳನ್ನ ತೆಗಿಸ್ತಾರೆ, ಬೃಹತ್ ಮರಗಳನ್ನ ತೆಗಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪೆಟ್ಟಿಗೆ ಅಂಗಡಿ ಇದ್ದಾವೆ. ಆ ಪೆಟ್ಟಿಗೆ ಅಂಗಡಿ ತೆಗೆಸಲಾರ್ದ ಮರಗಳನ್ನ ತೆಗೆಸ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅನ್ನೋದನ್ನು ಪರಿಸರ ಪ್ರೇಮಿಗಳೇ ಅರ್ಥ ಮಾಡ್ಕೋಬೇಕು. ಈ ಮರಗಳನ್ನು ಕಡಿಸೋದು ಮಕ್ಕಳನ್ನು ಕೊಲೆ ಮಾಡದಂತೆ ಎಂದು ಪರಿಸರ ಪ್ರೇಮಿಗಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯೇ ಉತ್ತರ ಕೊಡಬೇಕು. ಕರಪನ್ ಶೆಟ್ಟಿ ಬಣದ ಗೌರವಾಧ್ಯಕ್ಷರು ಸಿ ಭೋಜರಾಜ್. ನೋಡ್ರಿ ಎಷ್ಟೆಷ್ಟು ದೊಡ್ಡ ಮರಗಳು ಕಡ್ದಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಏನನ್ನೋದು ಏನು ವಿಚಾರ ಗೊತ್ತಿಲ್ಲ ನೋಡಿ. ಯಾಕ್ರಪ್ಪ ಇಷ್ಟು ದೊಡ್ಡ ದೊಡ್ಡ ಮರಗಳು ಕಡ್ದಿದ್ರ? ಹಾಂ, ಯಾರವರು? ನೋಡಿ, ಇದು ಚಿತ್ರದುರ್ಗ ರೋಡು ಕೆ ಬಿ ಆಫೀಸ್ ಮುಂಭಾಗ ಎಷ್ಟು ದೊಡ್ಡ ದೊಡ್ಡ ಮರಗಳು ಕಡ್ದಿದ್ದಾರೆ ನೋಡಿ.